ವಿಷಯಗಳನ್ನು ಇವತ್ತು ಹೇಳುವಂತಹದ್ದು ಹಾಗೂ ಕೇಳುವಂತಹದ್ದು. ಕುಮಾರವ್ಯಾಸನ ಮಹಾಭಾರತದಲ್ಲಿ ಅನಂತ ಪರ್ವಗಳು ಬರ್ತವೆ. ಅನಂತ ಪರ್ವಗಳಲ್ಲಿ ಒಂದು ವಿರಾಟ ಪರ್ವ. ವಿರಾಟ್ ಪರ್ವದಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಮದುವೆ ಎಂಬುದು ನೆಪ, ಬಂಧುಗಳು ಬಂದುಂಡು ಹೋಗುವುದೇ ಮುಖ್ಯ. ಮದುವೆ ಅನ್ನೋದೊಂದು ಸಣ್ಣ ನೆಪ ಅಂತ. ಆ ನೆಪದಿಂದ ಬೀಗರು ಬಿಜ್ಜರು ನೆಂಟರು ಬಂಟರು ಎಲ್ಲರೂ ಬಂದು ಮನೆಯೊಳಗೆ ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನು ಉಂಡು ಹೋಗೋದೇ ಮುಖ್ಯ ಅಂತ. ಆಗ ಜಯಂತಿ ಅಂತನ್ನೋದು ಒಂದು ಸಣ್ಣ ನೆಪ. ಆ ನೆಪದಿಂದ ಅತ್ಯದ್ಭುತವಾಗಿರುವಂಥ ಮೋಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೇಳುವುದು. ಇವತ್ತು ಮೋಕ್ಷ ಅನ್ನೋ ಶಬ್ದ ಇಡೀ ನಮ್ಮ ದೇಶದ ಎಲ್ಲ ದಾರ್ಶನಿಕ ಸಿದ್ಧಾಂತಗಳು ಇವತ್ತು ಒಪ್ಪಿಕೊಳ್ಳುತ್ತವೆ. ಮೋಕ್ಷವನ್ನು ಪ್ರತಿಯೊಬ್ಬರೂ ಅಪೇಕ್ಷೆ ಪಡುವಂಥದ್ದು. ಮೋಕ್ಷ ಅಂದರೆ ಏನ್ರಿ? ಮೋಕ್ಷ ಅಂದರೆ ಹುಟ್ಟು ಸಾವು ಅನ್ನೋ ಬಂಧನದಿಂದ ಮುಕ್ತರಾತ್ಮರಾಗೋದು. ಅಕ್ಕಮಹಾದೇವಿ ಹೇಳ್ತಾಳೆ ಒಂದು ವಚನದಲ್ಲಿ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಲ್ಲಿ ಬಂದೆ ಬಾರದ ಭವಂಗಳ ನುಂಡೆ ಹಿಂದಿನ ಜನ್ಮಗಳೇನಾದಡಾಗಲಿ ಮುಂದೆ ನೀ ಕರುಣಿಸೋ ಚನ್ನಮಲ್ಲಿಕಾರ್ಜುನ. ನೋಡಿ, ಒಂದು ಜನ್ಮ ಅಲ್ಲ, ಎಷ್ಟು ಜನ್ಮದವು? 84 ಲಕ್ಷ ಜನ್ಮಗಳದಾವಂತ. ಅಂಥ ಜನ್ಮಗಳಲ್ಲಿ ಜೀವರಾಶಿಗಳಲ್ಲಿ ನಾನು ಹುಡ್ತಾ ಬಂದಿದ್ದೇನೆ, ಸಾಯ್ತಾ ಬಂದಿದ್ದೇನೆ. ಆದರೆ ಯಾವುದರಲ್ಲಿ ಹುಟ್ಟಬಾರ್ದು, ಯಾವುದರಲ್ಲಿ ಹುಟ್ಟಬೇಕಾಗಿತ್ತು ಹಂಗೂ ಹುಟ್ಟಿನಿ, ಹಂಗೂ ಸತ್ತಿದ್ದೀನಿ. ಭಗವಂತ ಮಲ್ಲಿಕಾರ್ಜುನ, ಇನ್ನು ಮುಂದೆ ನೀನು ಏನು ಕರುಣಿಸಬೇಕು ಅಂದ್ರೆ ನನ್ನನ್ನು ಈ ಭವಬಂಧನದಿಂದ, ಅರ್ಥಾತ್ ಹುಟ್ಟು ಸಾವನ್ನು ಬಂಧನದಿಂದ ಬಿಡುಗಡೆ ಮಾಡು. ಬಿಡುಗಡೆ ಹೆಂಗಾಗತ್ತೆ? ಆದರ್ಶ ಪಥದಲ್ಲಿ ಹೋದಾಗ ಬಿಡುಗಡೆ ಆಗ್ತದೆ. ಆದರ್ಶ ಮಹಾತ್ಮರ ನುಡಿಯನ್ನು ನಡೆಯೊಳಗೆ ತಂದಾಗ ಮೋಕ್ಷ ಆಗ್ತದೆ. ಏನು ಹೇಳಿದಂಗೆ ಎದ್ದಿದ ಚರತಿ ಶ್ರೇಷ್ಠ ಅಂತಂದಂಗೆ, ಶ್ರೇಷ್ಠರು ಯಾರು ಅವರ ಆದರ್ಶವನ್ನು, ಮಹಾತ್ಮರು ಯಾರು ಅವರ ಆದರ್ಶವನ್ನು ಬದುಕಿನೊಳಗೆ ಅಳವಡಿಸ್ಕೊಳ್ಳಿ. ಅದಕ್ಕಾಗಿಯೇ ಬಸವಣ್ಣನವರಂದರು, ಭಕ್ತಿ ಶುಭಾಶಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಇದರೊಳಗೊಂದಿಷ್ಟೇನಾದರೂ ಕೊರತೆ ಆಯಿತು ಅಂತಂದ್ರೆ ನಾ ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣನವರು. ಅದಕ್ಕೆ ಪ್ರತಿಯೊಬ್ಬರೂ ನುಡಿಬೇಕು, ನಡಿಬೇಕು, ನುಡಿಬೇಕು ಅಂಥ ಆದರ್ಶವನ್ನು ಬಸವಣ್ಣನವರು ಸಾಮಾನ್ಯರಿಗೂ ತೋರಿಸಿದರು. ಅಷ್ಟೇ ಅಲ್ಲ, ಬದುಕಿದ್ರು. ಬಸವಣ್ಣನವರು ಅಶ್ವಾರೂಢರಾಗಿ ಮಹಾಮನೆಯಿಂದ ರಾಜಬೀದಿಯ ಹಿಡಿದು ಬರ್ತಾ ಇದ್ರು. ಅವರ ಎದುರಿಗೆ ಶರಣ ಹರಳಯ್ಯನವರು ಬರ್ತಾ ಇದ್ರು. ಸಮಾಗಮ ಆಯಿತು. ಭಕ್ತಿ ಭಂಡಾರಿ ಬಸವಣ್ಣನವರನ್ನು ನೋಡಿದ ತಕ್ಷಣದೊಳಗನೆ ಹರಳಯ್ಯನವರು ಶರಣು ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಅಂತ ಉದ್ಗಾರವನ್ನು ಮಾಡಿದರೆ, ಆವಾಗ ಬಸವಣ್ಣನವರು ಈ ಶಬ್ದ ಕಿವಿಗೆ ಬೀಳ್ತಾ ಇದ್ದಂಗನೇ
ಕುದುರೆ ಮೇಗಿಂದ ತಕ್ಕಂತ ತೆಳಗೆ ಜಿಗಿದು ಬಾಗಿದ ತಲೆ ಮುಗಿದ ಕೈಯಿಂದ ಶರಣು ಶರಣಾರ್ಥಿ ಹರಳಯ್ಯನವರಿಗೆ ಅಂತನ್ನುವ ಮಾತನ್ನು ಹೇಳಿದರು. ಬಸವಣ್ಣನವರು ಒಂದು ಶರಣು ಅಂದ್ರೆ, ಹರಳಯ್ಯನವರು ಒಂದು ಶರಣು ಅಂದ್ರೆ ಬಸವಣ್ಣನವರು ಎರಡು ಶರಣು ಅಂದ್ರೆ. ನೋಡಿ ದೊಡ್ಡವ್ರು ಹೆಂಗಿರ್ತಾರ ಅನ್ನೋದಕ್ಕಿದ ಆದರ್ಶ, ಮಹಾತ್ಮರು ಹೆಂಗಿರ್ತಾರ ಅನ್ನೋದಕ್ಕಿದ ಆದರ್ಶ, ಮಹಾತ್ಮರ ನಡೆ ಹೆಂಗಿರ್ತೈತಿ ಅನ್ನೋದಕ್ಕಿದ ಆದರ್ಶ. ಒಬ್ಬ ಸಾಮಾನ್ಯ ಭಕ್ತ ಶರಣು ಅಂದ್ರೆ ಚಾಲುಕ್ಯ ರಾಜ್ಯದ ಪ್ರಧಾನಮಂತ್ರಿಯಾಗಿರುವಂತಹ ಬಸವಣ್ಣನವರು. ಅಷ್ಟೇ ಅಲ್ಲ, ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರು ಒಂದು ಶರಣಕ್ಕೆ ಎರಡು ಶರಣು ಅಂತ ಹೇಳಿದರು. ಇದೇ ಮಹಾತ್ಮರ ನಡೆ, ಇದೇ ಮಹಾತ್ಮರ ಶ್ರೇಷ್ಠ ಗುಣ. ಆನೆ ಹೋದ ದಾರಿಯಲ್ಲಿ ಆಡುಗಳು ಹೋಗುತ್ತವೆ, ಆಡುಗಳು ಹೋದ ದಾರಿಯೊಳಗೆ ಆನೆ ಎಂದು ಹೋಗಲ್ಲ. ಹಂಗೆ ಆನೆಯ ಉಪಾದಿಯಲ್ಲಿರುವಂಥ ಮಹಾತ್ಮರು ಎಂದು ಯಾವತ್ತೂ ಹಾದಿ ತಪ್ಪಂಗಿಲ್ಲ. ಹಾದಿ ತಪ್ಪದಂಗೆ ಹಾದಿ ತೋರಿಸ್ಕೊಂತ ಹೋಗ್ತಕ್ಕಂಥ ಪುಷ್ಕಳ ಮಹಾತ್ಮರು ಅದಾರ ಅಂತ ತಿಳ್ಕೊಂಡು ಇವತ್ತು ಜಗತ್ತಿನೊಳಗೆ ಒಂದಿಷ್ಟು ಮಳೆ ಆಕತಿ, ಬೆಳೆನೂ ಬರ್ತದೆ, ಬಿಸಿಲು ಬೀಳ್ತದೆ, ಬೆಳೆದಂಗಳು ಬೀಳ್ತದೆ. ಕಾರಣ ಅಂದ್ರೆ ಮಹಾತ್ಮರ ನಡೆ ನುಡಿ ಒಂದಾಗಿದ್ದಿದ್ದು. ಅದಕ್ಕೆ ಯಾವಾಗಲೂ ಆದರ್ಶ ಶರಣ ಸಂತ ಮಹಾಂತರ ಶ್ರೇಷ್ಠ ನಡತೆಯನ್ನು ಎಲ್ಲರೂ ಬದುಕಿನೊಳಗೆ ಅಳವಡಿಸ್ಕೊಂಡು ಹೋದದ್ದಾಯಿತು ಅಂದರೆ ಪ್ರತಿಯೊಬ್ಬರಿಗೂ ಮೋಕ್ಷ ಆಗ್ತದೆ ಅನ್ನೋ ಮಾತನ್ನು ಹೇಳಿ, ಅಂಥ ಕೃಪೆಯನ್ನು ಸಿದ್ಧಾರೂಢರು ಗುರುನಾಥರು ಎಲ್ಲರಿಗೂ ಮಾಡಲಿ ಅಂತ ಹಾರೈಸಿ